ಹಾಯ್ ಫ್ರೆಂಡ್ಸ್, ನಾನಿವತ್ತು ಓಂ ಪ್ರಕಾಶ್ ರಾವ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಓಂ ಪ್ರಕಾಶ್ ರಾವ್ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಅದು ಕೂಡ ನಮ್ಮ ಕರ್ನಾಟಕದವರೇ ಆಗಿದ್ದಾರೆ. ಇವರು ಎನ್ ಎಸ್ ರಾವ್ ಕನ್ನಡದ ಖ್ಯಾತ ಹಿರಿಯ ಹಾಸ್ಯ ನಟ, ಅವರ ಮಗ ಇವರೇನೆ. ಹಾಗೆಯೇ ಚಲನಚಿತ್ರ ನಿರ್ದೇಶನದ ಕಥೆಗಾರ, ಚಿತ್ರಕಥೆಗಾರ, ಹಾಗೆ ನಿರ್ದೇಶನ, ನಟ, ಹಾಸ್ಯ ನಟನಾಗಿ ನಮ್ಮ ಸ್ಯಾಂಡಲ್ವುಡ್ಗೆ ಅಪಾರವಾದ ಕೊಡುಗೆಯನ್ನೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಓಂ ಪ್ರಕಾಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಆ್ಯಕ್ಷನ್ ಮತ್ತು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತದೆ ಅಂತಲೇ ಹೇಳ್ಬೋದು. ಎಷ್ಟೋ ಮೂವಿಗಳಲ್ಲಿ ಇವರು ಫೈಟಿಂಗ್ ಸೀನ್ಗಳಲ್ಲಿ ಇವರೇ ನಿರ್ದೇಶನ ಕೂಡ ಮಾಡಿದ್ದಾರೆ. ಹಾಗೆ ಹಾಸ್ಯ ನಟ ಆಗಿ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ಓಂ ಪ್ರಕಾಶ್ ಅವರು. ಇವರ ಸೂಪರ್ ಹಿಟ್ ಮೂವಿಗಳು ಅಂತ ನೋಡೋದಾದರೆ, ಇವರು ನಿರ್ದೇಶನದ AK47, ಹಾಗೆ ಹುಚ್ಚ, ಲಾಕಪ್ ಡೆತ್ಗಳು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಯಶಸ್ಸನ್ನು ಕಂಡವು. ಹಾಗೆಯೇ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 4 ರಿಯಾಲಿಟಿ ಶೋನಲ್ಲಿ ಮೊದಲ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮೊದಲು ಪ್ರವೇಶಿಸಿದ ವ್ಯಕ್ತಿ ಅಂತ ಅನ್ನಿಸ್ಕೊಂಡ್ರು. ಹಾಗೆಯೇ ಬಿಗ್ ಬಾಸಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನ ನಂತರ ಇವರು ಮಾಡಿದಂತಹ ಮೂವಿ 2 ಅನ್ನೋ ಮೂವಿಲಿ ಇವರ ಮಗಳನ್ನೇ ಹೀರೋಯಿನ್ ಆಗಿ ಹಾಕಿ ನಟಿಸಿದ್ದಾರೆ ನಮ್ಮ ಓಂ ಪ್ರಕಾಶ್ ಅವರು. ಓಂ ಪ್ರಕಾಶ್ ಅವರು ರೇಖಾ ದಾಸ್ ಅವ್ರನ್ನ ಮದುವೆ ಆಗ್ತಾರೆ. ಮೊದಲು ರೇಖಾ ದಾಸ್ ಅವ್ರನ್ನ ಪ್ರೀತಿಸಿ ಮದುವೆ ಆದಂತಹ ಓಂ ಪ್ರಕಾಶ್ ಅವರು ಕಾರಣಾಂತರಗಳಿಂದ ಅವರನ್ನು ಬಿಟ್ಟು ಬೇರೆ ಇನ್ನೊಂದು ಮದುವೆ ಕೂಡ ಆಗಿದ್ದಾರೆ ಈಗ ಪ್ರಸ್ತುತ. ಹಾಗೆಯೇ ಇವ್ರಿಗೆ ಶ್ರಾವ್ಯ ಅಂತ ಒಬ್ಬಳು ಮಗಳು ಕೂಡ ಇದ್ದಾಳೆ. ಶ್ರಾವ್ಯ ಅವರು ನಿಮಗೆಲ್ಲ ಗೊತ್ತೇ ಇರಬೇಕು, ರೋಸ್ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಹುಚ್ಚ 2 ಅಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಇದಿಷ್ಟು ಓಂ ಪ್ರಕಾಶ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.